ಕಾವೇರಿ ನೀರು ವಿಷಯವಾಗಿ ರಾಜ್ಯದಲ್ಲಿ ಹೋರಾಟ ಶುರುವಾಗಿದೆ. ಬಲಾಢ್ಯ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಬೆಂಗಳೂರಿಗೆ ಕುಡಿಯೋ ನೀರು ಬೇಕು ಅವರೇ ಹೇಳಿದರು. ಕರ್ನಾಟಕದ ಯಾವುದೇ ಜಲಾಶಯಗಳಲ್ಲಿ ಕುಡಿಯೋ ನೀರಿಗೆ ಹೊರತುಪಡಿಸಿ ಕೃಷಿಗೆ ನೀರು ಬಿಡುಗಡೆ ಮಾಡತಕ್ಕದ್ದಲ್ಲ, ಅದು ಮುಖ್ಯಮಂತ್ರಿಗಳ ಆದೇಶ. ಎಲ್ಲ ಜಲಾಶಯಗಳಿಗೂ ಇದೇ ರೀತಿ ಆದೇಶ ಮಾಡಿದ್ದಾರೆ. ಕುಡಿಯೋ ನೀರಿಗೆ ಮಾತ್ರ ನೀರು ಬಿಡಬೇಕು, ಕೃಷಿಗೆ ನೀರು ಬಿಡಬಾರ್ದು. ರೈತರಿಗೂ ಸೂಚನೆ ಕೊಟ್ಟಿದ್ದಾರೆ, ನೀವು ಬಿತ್ತನೆ ಮಾಡೋಂಗಿಲ್ಲ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಅವರ ಧ್ವನಿಗೆ ಬಲವಾಗಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ. ನೀರು ಬಿಟ್ಟು ವಾಟರ್ ಮ್ಯಾನ್ ಆಗಬೇಡಿ, ಮುಖ್ಯಮಂತ್ರಿಯಾಗಿ ನಮ್ಮ ಹಕ್ಕನ್ನು ಉಳಿಸಿ, ನಮ್ಮ ರೈತರಿಗೆ ನೀರು ಕೊಡದಲೇ, ಕುಡಿಯೋಕ್ಕೂ ನೀರು ಕೊಡದಲೇ, ಬೆಂಗಳೂರಿನ ಭವಿಷ್ಯದ ಸ್ಥಿತಿ ಏನು ಅಂತ ಯೋಚನೆ ಮಾಡದಲೇ ನೀರು ಬಿಟ್ಟರೆ ನೀವು ತಮಿಳ್ನಾಡಿಗೆ ನೀರು ಬಿಡೋ ವಾಟರ್ ಮ್ಯಾನ್ ಆಗಿಬಿಡ್ತೀರಿ. ಹಂಗೆ ಆಗಬೇಡಿ. ನಮ್ಮ ಮುಖ್ಯಮಂತ್ರಿಯಾಗಿ ನಮ್ಮ ಹಕ್ಕನ್ನು ಉಳಿಸಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ಚೆನ್ನಮ್ಮನವರು ಹತ್ತತ್ರ 7 ದಶಕಗಳ ಕಾಲ ದೇವೇಗೌಡರಿಗೆ ಜೀವನ ಸಂಗಾತಿಯಾಗಿ ಅವರ ರಾಜಕೀಯ ಏಳು ಬೀಳುಗಳ ನಡುವೆ ಶಕ್ತಿಯಾಗಿ ನಿಂತವರು. ಪ್ರಧಾನಮಂತ್ರಿ ಹುದ್ದೆಯನ್ನು ಏರಿದಾಗಲೂ ಕೂಡ ಒಬ್ಬ ಮುಗ್ಧ ರೈತ ಮಹಿಳೆ ಅದನ್ನು ದೇಶದ ಅತ್ಯುನ್ನತ ಅಧಿಕಾರದ ಹುದ್ದೆ ಅಂತ ಭಾವಿಸಿದ್ದೆ. ಸಮಚಿತ್ತದಿಂದ ಬಂದವರ ಸತ್ಕಾರ ಮಾಡ್ತಾ ಅದರಲ್ಲೇ ಸಾರ್ಥಕತೆಯನ್ನು ಪಡೆದವರು. ಅವರ ನಿಧನರಾಗಿ 11 ದಿನ ಆಯಿತು. ಇಂದು ಒಕ್ಕಲಿಗ ಸಂಪ್ರದಾಯದ ಪ್ರಕಾರ 12 ದಿನದ ಒಳಗಡೆ ಕಾರ್ಯ ಮುಗಿಸೋದು, ಉತ್ತರ ಕ್ರಿಯಾದಿ ಕಾರ್ಯಗಳನ್ನು ಮುಗಿಸೋದು ನಮ್ಮ ಪದ್ಧತಿ. ಆ ಮೂಲಕ ವೈಕುಂಠವನ್ನು ಸೇರ್ತಾರೆ ಅನ್ನುವಂಥದ್ದು, ಕೈಲಾಸವನ್ನು ಸೇರ್ತಾರೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ. ಆ ಒಂದು ಸೇರಿಸುವ ಪದ್ಧತಿಗೆ ಅನುಗುಣವಾಗಿಯೇ ಇವತ್ತು ಕಾರ್ಯವನ್ನು ಸನ್ಮಾನ್ಯ ಶ್ರೀ ದೇವೇಗೌಡರು ಮತ್ತು ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವಿಲ್ಲಿ ಬಂದಿದ್ದೀವಿ. ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ, ಅವರು ಕೈಲಾಸವಾಸಿಯಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಕಾವೇರಿ ನೀರು ವಿಷಯವಾಗಿ ರಾಜ್ಯದಲ್ಲಿ ಹೋರಾಟ ಶುರುವಾಗಿದೆ.